ಇದರ ಮಿಡ್ಲಲ್ಲಿ ಒಂದು ಪಾಯಿಂಟ್ ಹೇಳ್ಬಿಡ್ತೀನಿ. ರಜನಿಕಾಂತ್ ಅವರು ಅನಾರೋಗ್ಯ ಪೀಡಿತರಾಗಿದ್ದಾರೆ. ಕೂಲಿ ಸಿನಿಮಾದ ಏನು ಶೂಟಿಂಗ್ ಆಗ್ತಾ ಇದೆ. ವಿಶೇಷ ಏನಪ್ಪ ಅಂತಂದರೆ, ಈ ಹಿಂದೆ ಅಮಿತಾಬ್ ಬಚ್ಚನ್ 1983 ಕೂಲಿ ಸಿನಿಮಾ ಮಾಡ್ತಾ ಇದ್ರು. ಆ ಸಿನಿಮಾದ ಹೆಸರು ಕೂಡ ಕೂಲಿ. ಆಗ ಅವರಿಗೆ ಮಾರಣಾಂತಿಕ ಪೆಟ್ಟು ಬೀಳುತ್ತೆ. ಪುನೀತ್ ತಿಸ್ಸಾರ್, ನಿಮ್ಗೆ ಗೊತ್ತಾ, ಮಹಾಭಾರತದಲ್ಲಿ ದುರ್ಯೋಧನ ಪಾತ್ರ ಮಾಡಿದ್ನಲ್ವ ಪುನೀತ್ ತಿಸ್ಸಾರ್, ಅದರ ಒಂದು ಫೈಟಿಂಗ್ ಸೀನಲ್ಲಿ ಒಂದು ಹೊಡೆತ ಬೀಳುತ್ತೆ ಹೊಟ್ಟೆಗೆ, ಭಾಳ ಡೇಂಜರ್ ಆಗಿ ಸಾಯುವ ಸ್ಥಿತಿಗೆ ಬಂದುಬಿಡ್ತಾರೆ. ಆಮೇಲೆ ಆ ಶೂಟಿಂಗ್ ಎಲ್ಲ ಆಗಿದ್ದೆ ಎಲ್ಲಿ ಗೊತ್ತಾ, ಯಶವಂತಪುರ ರೈಲ್ವೆ ಸ್ಟೇಷನ್ನಲ್ಲಿ ರಜನಿಕಾಂತ್ ಅವ್ರದ್ದು. ಆಗ ತೀವ್ರ ಅನಾರೋಗ್ಯಕ್ಕೆ ಈಡಾಗ್ತಾರೆ. ಆಗ ಡಾಕ್ಟರ್ ರಾಜ್ಕುಮಾರ್ ಅವರು ಒಂದು ಹರಕೆ ಕಟ್ಕೋತಾರೆ. ಯಾರಿಗೆ? ಅಮಿತಾಬ್ ಬಚ್ಚನ್ ಪರವಾಗಿ. ಯಾವುದು ಹರಕೆ ಗೊತ್ತಾ? ಅದು ಶಬರಿಮಲೆಗೆ ಮಾಲೆ ಹಾಕೋದು. ಶಬರಿಮಲೆಗೆ ಮಾಲೆ ಹಾಕೋ ಹರಕೆ ಹೊತ್ಕೋತಾರೆ. ಶಬರಿಮಲೆಗೆ ಆಮೇಲೆ ಇದೇ ಅಮಿತಾಬ್ ಬಚ್ಚನ್ ಶಬರಿಮಲೆಗೆ ಮಾಲೆ ಹಾಕ್ತಾರೆ. ಈಗಲೂ ನನಗೆ ನೆನಪಿದೆ, ಒಂದು ಕೇಸರಿ ಬಟ್ಟೆ, ಈಗಲೂ ಫೋಟೋ ಇದೆ. ಅದು ಅವರು ಕೇಳ್ತಾರೆ ನಾರ್ತಲ್ಲಿ, ಇದು ಏನು ಅಂತೇಳಿ. ಆಗ ಅವ್ರು ಹೇಳ್ತಾರೆ, ಇದು ನನ್ನ ಕೂಲಿ ಸಿನಿಮಾ ಸಂದರ್ಭದಲ್ಲಿ ಫೈಟಿಂಗ್ ಸೀನಲ್ಲಿ ಗಾಯ ಆಗತ್ತೆ ನನಗೆ. ಆಗ ರಾಜ್ಕುಮಾರ್ ಅವರು ಒಂದು ಹರಕೆ ಹೊತ್ಕೊಂಡಿದ್ರು ಶಬರಿಮಲೆಗೆ, ಹಾಗಾಗಿ ನಾನು ಹೋಗಿ ಬರ್ತಾ ಇದ್ದೇನೆ ಅಂತೇಳಿ. ನಾನು ಯಾಕೆ ಇದನ್ನು ಅಂತ ಹೇಳಿದ್ರೆ, ಇವರಿಬ್ಬರು ದೊಡ್ಡ ಸೂಪರ್ ಸ್ಟಾರು. ಆ ಸಿನಿಮಾದ ಹೆಸರು ಕೂಡ ಕೂಲಿ, ಈ ಸಿನಿಮಾದ ಹೆಸರು ಕೂಡ ಕೂಲಿ. ಆಮೇಲೆ ಇದರಲ್ಲಿ ಅಮಿತಾಬ್ ಬಚ್ಚನ್ ಕೂಡ ಒಂದು ಗೆಸ್ಟ್ ರೋಲಲ್ಲಿ ಇದ್ದಾರೆ ಈ ಸಿನಿಮಾದಲ್ಲಿ. ಆಮೇಲೆ ಅಕ್ಕಿನೇನಿ ನಾಗಾರ್ಜುನ್ ಕೂಡ ಇದ್ದಾರೆ. ಸೊ ಹಾಗಾಗಿ ಈ ಹಿಂದೆ ಕೂಡ ಸ್ವಲ್ಪ ಕಿಡ್ನಿ ಪ್ರಾಬ್ಲಮ್ ಇತ್ತು ಅವರಿಗೆ. ಆಮೇಲೆ ಒಮ್ಮೆ ರಾಜಕೀಯಕ್ಕೆ ಬರಬೇಕು ಅಂತಿದ್ರು ಅವರು. ನೇರವಾಗಿ ನಾಳೆ ಅನೌನ್ಸ್ ಮಾಡಬೇಕಿತ್ತು ರಾಜಕೀಯ ಪಕ್ಷ, ನಾಳೆ ಅನೌನ್ಸ್ ಮಾಡಬೇಕು. ಆದರೆ ದೊಡ್ಡ ದೈವಭಕ್ತ ಅವರು. ಇವತ್ತು ಅವರಿಗೆ ದೊಡ್ಡ ಮಟ್ಟದಲ್ಲಿ ಕಿಡ್ನಿ ಪ್ರಾಬ್ಲಮ್ ಆಗಿ ಹಾಸ್ಪಿಟಲೈಸ್ ಆಗ್ತಾರೆ. ಅವತ್ತೇ ನಿರ್ಧಾರ ಮಾಡ್ತಾರೆ, ನಾನು ಪಾಲಿಟಿಕ್ಸ್ ಬರಲ್ಲ ಅಂದರೆ ದೇವರು ಇದು ಕೊಟ್ಟಿದ್ದಾರೆ ಅಂತ. ನಿಮಗೆ ಇದನ್ನು ಒಂದು ಹೇಳ್ಬಿಡ್ತೀನಿ. ಅಮಿತಾಬ್ ಬಚ್ಚನ್ ಅವರ ತಂದೆ ಹರಿವಂಶ್ ರಾಯ್ ಬಚ್ಚನ್ ಅಂತಿದ್ದಾರೆ. ಬಚ್ಚನ್ ಅಂತಂದರೆ ಅವರ ಕಾವ್ಯನಾಮ. ಅವರು ಶ್ರೀವಾತ್ಸವ್, ನಿಜವಾಗಿ ಅಮಿತಾಬ್ ಶ್ರೀವಾತ್ಸವ್ ಅಥವಾ ಹರಿವಂಶ್ ರಾಯ್ ಶ್ರೀವಾತ್ಸವ್. ಬಚ್ಚನ್ ಅನ್ನೋದು ಕಾವ್ಯನಾಮ. ಈಗ ನಮ್ಮ ಅಂಬಿಕಾ ತನಯ ದತ್ತ ಹಿಂಗಿದೆಯಲ್ಲ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದಾರೆ ಅಂತಂದರೆ, ಅವರು ಸಿನಿಮಾಕ್ಕೆ ಹೋಗಲಿಲ್ಲ, ಪೊಲಿಟಿಕಲ್ ಪಾರ್ಟಿ ಕಟ್ಟಲಿಲ್ಲ, ಹಾಗೇನೆ ಬೇಡ ಅಂತ ಹೇಳ್ಬಿಟ್ರು ಅಂತಂದರೆ, ಅಮಿತಾಬ್ ಬಚ್ಚನ್ಗೆ ಅವರ ತಂದೆ ಒಮ್ಮೆ ಹೇಳ್ತಾ ಇದ್ರಂತೆ, ಕೆಲಸ ಸಿಗದೆ ಫುಲ್ ಟೆನ್ಷನಲ್ಲಿರುವಾಗ ಅಮಿತಾಬ್ ಬಚ್ಚನ್ ತಂದೆಗೇನೋ ಹೇಳ್ತಾ ಇದ್ರು, ಏನು ಹಿಂಗೆ ಅಂತ. ಆಗ ತಂದೆಯವರು ಹೇಳಿದ್ರಂತೆ ಒಂದು ಮಾತು, ಇದು ತುಂಬ ನಾನಂತೂ ಇದನ್ನು ಭಾಳ ಫಾಲೋ ಮಾಡ್ತೇನೆ. ತಂದೆ ಹೇಳ್ತಾರಂತೆ, ತಂದೆಯವರ ಕವಿತೆ ಕೂಡ ಐತೆ, ಮನ್ ಕಾ ಹೋ ತೋ ಅಚ್ಚಾ ಹೇ, ಮನ್ ಕಾ ಹೋ ತೋ ಅಚ್ಚಾ ಹೇ ಅಂದರೆ ಮನಸ್ಸಲ್ಲಿ ನೀನೇನು ಅಂದ್ಕೋತೀಯೋ ಅದಾದರೆ ಒಳ್ಳೆಯದು. ಮನ್ ಕಾ ಹೋ ತೋ ಅಚ್ಚಾ ಹೇ, ಮನ್ ಕಾ ನಾ ಹೋ ತೋ ಜ್ಯಾದಾ ಅಚ್ಚಾ ಹೇ. ಮನಸ್ಸಲ್ಲಿ ಅಂದ್ಕೊಂಡಿರೋದಾಗದೇ ಇದ್ರೆ ಅದು ಇನ್ನೂ ತುಂಬಾ ಚೆನ್ನಾಗಿ. ಅಂದ್ರೆ ಏನು ಅರ್ಥ ಆಗಿಲ್ಲ ಅಂತ ಅವ್ರಿಗೆ. ನಾನು ಅಂದ್ಕೊಂಡಿದ್ದು ನಡೆದ್ರೆ ಒಳ್ಳೇದು, ಅಂದ್ಕೊಂಡಿದ್ದು ನಡೆದಿದ್ರೆ ಏನು ಒಳ್ಳೇದು, ಇನ್ನೂ ಒಳ್ಳೇದು. ಹೆಂಗೆ ಅಂತಂದ್ರೆ, ನೋಡಪ್ಪ, ಮನಸ್ಸಲ್ಲಿ ಅಂದ್ಕೊಂಡಂದು ನಡೆದ್ರೆ ಅದು ನಿನ್ನಿಚ್ಛೆ. ಮನಸ್ಸಲ್ಲಿ ಅಂದ್ಕೊಳ್ಳೋದು ನಡೀತಾ ಇಲ್ಲ ಅಂತಂದ್ರೆ, ಇದೆಲ್ಲ ಆ ಭಗವಂತ ನಿನಗಾಗಿ ಬೇರೆ ಏನೋ ಇಟ್ಟಿದ್ದಾನೆ ದೊಡ್ಡದು, ಅದು ಅವನಿಚ್ಛೆ ಅಂತೇಳಿ. ಹಾಗೇನೆ ಇವರು ಪೊಲಿಟಿಕಲ್ ಪಾರ್ಟಿಗೆ ಹೋಗಬೇಕು ಅಂತಿದ್ದಾಗ ಅವರಿಗೆ ಕಿಡ್ನಿ ಪ್ರಾಬ್ಲಮ್ ಆದ ಕಾರಣಕ್ಕಾಗಿ ಹೋದಾಗ ಅವರು ಅದನ್ನು ಮಾಡ್ತಾರೆ. ನಾನೇನೋ ಅಂದ್ಕೊಂಡಿದ್ದೆ, ಅದಾಗ್ತಾ ಇಲ್ಲ, ಅದು ಬೇಡ ಅಂತಿದೆ ಇದು ಯೂನಿವರ್ಸ್, ಹಾಗಾಗಿ ನಾನು ಮಾಡ್ತಾ ಇಲ್ಲ ಅಂತೇಳಿ. ಎನಿಹೌ, ಆದಷ್ಟು ಬೇಗ ಗುಣಮುಖರಾಗಿ ಬರಲಿ ರಜನಿಕಾಂತ್ ಅಂತ ಸ್ಟಾರ್ಗಳು. ನೂರಾರು ವರ್ಷಗಳಿಗೆ ಒಮ್ಮೆ ಹುಟ್ಟೋದು. ಸಚಿನ್ ತೆಂಡೂಲ್ಕರ್ ಥರ, ರಜನಿಕಾಂತ್, ಅಮಿತಾಬ್ ಬಚ್ಚನ್, ನಮ್ಮ ರಾಜ್ಕುಮಾರ್, ಈ ಥರ ಎಲ್ಲ. ಓಕೆ, ಮುಂದಿನ ಸುದ್ದಿ. ಇನ್ನು ಮೂಡಾ ಹಗರಣದಲ್ಲಿ ಈಗಾಗಲೇ ನಲುಗಿದ್ದ ಸಿಎಂ ಸಿದ್ದರಾಮಯ್ಯ ಈಗ ಇಡಿ ಇಕ್ಕಳದಲ್ಲಿ ಸಿಲುಕಾಕಿಕೊಂಡಿದ್ದಾರೆ. ಹಾಗಾದ್ರೆ ಜಾರಿ ನಿರ್ದೇಶನಾಲಯ ಮುಂದೇನು ಮಾಡುತ್ತೆ? ಪ್ರಕರಣದಿಂದ ತಪ್ಪಿಸ್ಕೊಳ್ಳೋದಕ್ಕೆ ಸಿಎಂ ಮುಂದಿನ ನಡೆಯೇನು ಅನ್ನೋದರ ಕುರಿತು ಒಂದು ರಿಪೋರ್ಟ್ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಇಡಿ ಇಕ್ಕಳದಲ್ಲಿ ಸಿಲುಕಿದ ಸಿಎಂ ಸಿದ್ದರಾಮಯ್ಯ. ಸಿಎಂ ವಿರುದ್ಧ ಇಡಿಯಿಂದ ಎಸಿಐಆರ್ ದಾಖಲು. ಮೂಡ ಎಷ್ಟು ವರ್ಷದ ರಾಜಕಾರಣದಲ್ಲಿ ಎಲ್ಲೂ ಕಪ್ಪು ಚುಕ್ಕೆ ತಂದುಕೊಳ್ಳದ ಸಿಎಂ ಸಿದ್ದರಾಮಯ್ಯ ಈಗ ಮೂಡಾ ಹಗರಣದಿಂದ ಸಾಕಷ್ಟು ಮುಜುಗರಕ್ಕೆ ಒಳಗಾಗಿದ್ದಾರೆ. ಲೋಕಾಯುಕ್ತದಲ್ಲಿ ಎಫ್ಐಆರ್ ದಾಖಲಾಗ್ತಿದ್ದಂತೆ ಈ ಪ್ರಕರಣ ಭಾರೀ ಚರ್ಚೆಗೆ ಗ್ರಾಸವಾಗಿತ್ತು. ಆದರೆ ಈಗ ಸೈಟ್ ಹಂಚಿಕೆ ಪ್ರಕರಣದಲ್ಲಿ ಜಾರಿ ನಿರ್ದೇಶನಾಲಯ ಎಂಟ್ರಿ ಆಗಿದೆ. ಹಾಗಾದರೆ ಇಡಿಯ ಎಸಿಐಆರ್ನಲ್ಲಿ ಏನಿರುತ್ತೆ ಅನ್ನೋದನ್ನು ನೋಡೋದಾದರೆ, ಎಸಿಐಆರ್ನಲ್ಲಿ ಏನಿರುತ್ತೆ? ಎಸಿಐಆರ್ ಅಂದರೆ ಎನ್ಫೋರ್ಸ್ಮೆಂಟ್ ಕೇಸ್ ಇನ್ಫಾರ್ಮೇಷನ್ ರಿಪೋರ್ಟ್. ಪೊಲೀಸರ ಎಫ್ಐಆರ್ ರೀತಿ ಇಡಿ ಇಸಿಐಆರ್ ದಾಖಲಿಸುತ್ತೆ. ತನಿಖೆಗೆ ಇಸಿಐಆರ್ ದಾಖಲಿಸುವುದು ಕಡ್ಡಾಯ. ಎಸಿಐಆರ್ ಸಾರ್ವಜನಿಕರಿಗೆ ಸಿಗೋದಿಲ್ಲ. ಮೊದಲು ಆರೋಪಿಗೆ ನೋಟಿಸ್ ನೀಡಬೇಕು.
ಬೇಲ್ ಅರ್ಜಿ ಹಾಕುವಾಗಲೂ ಆರೋಪಿಗೆ ಇಸಿಐಆರ್ ಸಿಗಲ್ಲ. ಆರೋಪಿ ಇಡಿ ವಿಚಾರಣೆ ಹಾಜರಾಗಿ ಉತ್ತರ ನೀಡಬೇಕು. ಹಾಜರಾಗಿಲ್ಲ ಅಂದರೆ ವಾರೆಂಟ್ ಪಡೆದು ಬಂಧಿಸಬಹುದು. ಜೊತೆಗೆ ಸಮಂಜಸ ಉತ್ತರ ನೀಡಿಲ್ಲ ಎಂದು ಬಂಧಿಸಬಹುದು. ಮನೆ ಮೇಲೆ ದಾಳಿ ಮಾಡುವ ಅಧಿಕಾರ ಇವರಿಗೆ ಇರುತ್ತೆ. ಆಪ್ತರು ಸಂಬಂಧಿಕರ ಮೇಲೂ ದಾಳಿ ಮಾಡಬಹುದು. ECIR ಅನ್ನು ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ. ಇದು ಬಹಳ ಗಂಭೀರವಾದಂಥ ಪ್ರಕರಣ. ಬಿಕಾಸ್ ಇದನ್ನು ಲೈಟಾಗಿ ತೊಗೊಳಕ್ಕೆ ಆಗೋದಿಲ್ಲ. ಒಂದು ಪಕ್ಷ ಲೋಕಾಯುಕ್ತ FIR ಅನ್ನು ನಾವು ಲೈಟಾಗಿ ತೊಗೋಬೋದು, ಬಟ್ ಇಡಿ ಪ್ರಕರಣ ಯಾವತ್ತೂ ನೆಗ್ಲೆಕ್ಟ್ ಮಾಡಲಿಕ್ಕೆ ಆಗೋದಿಲ್ಲ. ಎನ್ಫೋರ್ಸ್ಮೆಂಟ್ ಕೇಸ್ ಇನ್ಫಾರ್ಮೇಷನ್ ರಿಪೋರ್ಟ್ ಅಂತ ECIR ಅನ್ನು ನಾವು ಹೇಳ್ತೀವಿ. ಎಷ್ಟು ಡ್ರಾಕೋನಿಯನ್ ಪ್ರಾವಿಷನ್ ಅದು ಅಂದರೆ, ಅದು ನೋಡಿ ECIR ಏನು ಕಾಪಿ ಇರುತ್ತೋ ಆರೋಪಿ ಕೊಡ್ದಿರಾನೇ ಅವ್ರು ಅರೆಸ್ಟ್ ಮಾಡುವಂಥ ಸಾಧ್ಯತೆ ಇರುತ್ತೆ. ಬಟ್ ಇಡಿನವರು ಆದಷ್ಟು ಇಷ್ಟು ಬೇಗ ECIR ರಿಪೋರ್ಟನ್ನು ಮಾಡ್ಕೋತಾರೆ ಅಂತ ನಮಗೂ ಗೊತ್ತಿರಲಿಲ್ಲ. ಈಗ ಅನೇಕ ಉದಾಹರಣೆ ತಗೊಳ್ಳಿ, ಅರವಿಂದ್ ಕೇಜ್ರಿವಾಲ್ ಪ್ರಕರಣ ತಗೊಳ್ಳಿ, ಕವಿತಾ ಅವರು ನಮ್ಮ ಚಂದ್ರಶೇಖರ್ ರಾವ್ ಮಾಜಿ ಮುಖ್ಯಮಂತ್ರಿಗಳ ಮಗಳ ಕೇಸ್ ತಗೊಳ್ಳಿ, ಎಲ್ಲದರಲ್ಲೂ ಕೂಡ ECIR ಮಾಡ್ಕೊಂಡ ನಂತರ ಅವ್ರು ಫಸ್ಟ್ ಹೋಗಿ ಅರೆಸ್ಟನ್ನು ಮಾಡಿದ್ದಾರೆ. ಬಟ್ ಸರ್ಚ್ ಅಂಡ್ ಸೀಜರ್ ಅನ್ನೋ ಪವರ್ ಅವ್ರಿಗಿದೆ. ಈತ ಸಿಎಂ ಸಿದ್ದರಾಮಯ್ಯ ಮುಂದಿನ ಕಾನೂನು ಹೋರಾಟ ಏನು ಅನ್ನೋದನ್ನು ನೋಡೋದಾದ್ರೆ, ಸಿಎಂ ಕಾನೂನು ಹೋರಾಟ. ಸಿಎಂ ಇವತ್ತೇ ಹೈಕೋರ್ಟ್ ಕದ ತಟ್ಟಬೇಕು. ಸೆಕ್ಷನ್ 482, 226 ಅಥವಾ 227 ಅಡಿ ಅರ್ಜಿ ಹಾಕಬೇಕು. ಇಡಿ ತನಿಖೆ ಸಂಬಂಧ ಅರ್ಜಿ ಸಲ್ಲಿಸಬಹುದು. ಹೈಕೋರ್ಟ್ನಿಂದ ಈಗಾಗಲೇ ತನಿಖೆಗೆ ಆದೇಶಿಸಲಾಗಿದೆ. ಲೋಕ ತನಿಖೆ ಶುರುವಾಗಿದೆ. ಇಡಿ ಅವಶ್ಯವಿರಲಿಲ್ಲ, ದುಡ್ಡು ತೆಗೆದುಕೊಂಡಿಲ್ಲ, ಆಸ್ತಿ ಸಂಪಾದಿಸಿಲ್ಲವೆಂದು ವಾದ. ನಮಗೆ ರಕ್ಷಣೆ ನೀಡಿ ಅಂತ ಅರ್ಜಿ ಸಲ್ಲಿಸಬಹುದು. ECIR ವಿರುದ್ಧ ಅವರು ಇಮಿಡಿಯೇಟಾಗಿ ಹೈಕೋರ್ಟ್ಗೆ ಹೋಗಿ ಹೈಕೋರ್ಟಿನ ಕದ ತಟ್ಟಿ ಹೈಕೋರ್ಟಲ್ಲಿ ಒಂದು ಪ್ರೊಟೆಕ್ಷನನ್ನು ತಗೋಬೇಕಾಗ್ತದೆ. ಈಗ ನನ್ನ ವಿರುದ್ಧ ಈ ಥರ ಪ್ರಕರಣ ಆಗಿದೆ, ನಾನು ಯಾವುದೇ ಥರದ ಆರೋಪಿ ಸ್ಥಾನದಲ್ಲಿ ಇದ್ದರೂ ಕೂಡ ಯಾವುದೇ ಥರ, ಯಾಕಂದರೆ ಇಡಿ ಪ್ರಕರಣ ಯಾವಾಗ ಬರುತ್ತೆ ಅಂದರೆ ನಮಗೆ ಮನಿ ಲಾಂಡ್ರಿಂಗ್ ಆ್ಯಕ್ಟ್ನಲ್ಲಿ ಇಡಿ ಪ್ರಕರಣ ಬರ್ತದೆ. ಯಾವುದೇ ಒಬ್ಬ ವ್ಯಕ್ತಿ ಒಬ್ಬ ಇಲ್ಲೀಗಲ್ ಮೆಥಡಿಂದ ದುಡ್ಡನ್ನು ಸಂಪಾದನೆ ಮಾಡ್ದ ಅಥವಾ ಒಂದು ಇಲ್ಲೀಗಲ್ ಮೆಥಡಿಂದ ದುಡ್ಡನ್ನು ಮಾಡಿಕೊಂಡು ಆಸ್ತಿಯನ್ನು ಗಳಿಸಿ ಅದನ್ನು ಬೇರೆ ಉದ್ದೇಶಕ್ಕೋಸ್ಕರ ಬಳಸ್ದ ಅಂದರೆ ಅದನ್ನು ಮನಿ ಲಾಂಡ್ರಿಂಗ್ ಆ್ಯಕ್ಟ್ನಲ್ಲಿ ಸೆಕ್ಷನ್ 3 ಡಿಫೈನ್ ಮಾಡುತ್ತೆ ಅದನ್ನು. ಈಗ ಮುಖ್ಯಮಂತ್ರಿಗಳು ಡೆಮಾನ್ಸ್ಟ್ರೇಟ್ ಮಾಡಬೇಕು, ನಾನು ಎಲ್ಲೂ ಕೂಡ ಇಡೀ ಪ್ರಕರಣದಲ್ಲಿ ನನಗೆಲ್ಲೂ ಕೂಡ ₹1 ದುಡ್ಡು ಬಂದಿಲ್ಲ, ನನ್ನ ಭಾಮೈದ ಪರ್ಚೇಸ್ ಮಾಡಿರುವಂಥದ್ದು ನನ್ನ ಭಾಮೈದ, ಅದನ್ನು ಆತನ ತಂಗಿ ಪಾರ್ವತಿ ಅನ್ನೋರಿಗೆ ಆತ ಗಿಫ್ಟನ್ನು ಕೊಡ್ತಾನೆ. ನನ್ನ ಪಾತ್ರ ಈವನ್ ಹೈಕೋರ್ಟ್ ಜಡ್ಜ್ಮೆಂಟಲ್ಲಿ ಏನು ಹೇಳ್ತದೆ ಅಂದರೆ, ಅನೇಕ ಸಂದರ್ಭಗಳಲ್ಲಿ ತಾವು ಉನ್ನತವಾದಂಥ ಸ್ಥಾನದಲ್ಲಿ ಇದ್ದಿದ್ದರಿಂದ ತಮ್ಮ ಇನ್ಫ್ಲೂಯೆನ್ಸ್ ಇರ್ಬೋದು, ಒಂದು ತನಿಖೆ ಆಗಲಿ ಅಂತ ಹೈಕೋರ್ಟ್ ಹೇಳಿದೆ. ಬಿಟ್ಟರೆ ನಾನು ನಿಜವಾಗ್ಲೂ ಮಾಡಿದ್ದೀನಿ ಅಂತ ಹೈಕೋರ್ಟ್ ಎಲ್ಲೂ ಹೇಳಿಲ್ಲ. ಹಾಗಾಗಿ ನನಗೊಂದು ಪ್ರೊಟೆಕ್ಷನನ್ನು ಕೊಡಿ, ನನಗೆ ಯಾವುದೇ ಕಾರಣಕ್ಕೆ ಅರೆಸ್ಟ್ ಮಾಡಿಬಿಡಿ ಅಂತೇಳಿ ಇಮಿಡಿಯೇಟಾಗಿ ಅವ್ರು ಹೈಕೋರ್ಟಲ್ಲಿ ಅರೆಸ್ಟ್ ವಿರುದ್ಧ ಒಂದೇನಾದರೂ ಆದೇಶ ತೊಗೊಂಡ್ರೆ ಖಂಡಿತವಾಗ್ಲೂ ಮುಖ್ಯಮಂತ್ರಿಗಳು ಬಚಾವಾಗ್ತಾರೆ. ಒಟ್ನಲ್ಲಿ ಸಿಎಂ ವಿರುದ್ಧ ಬಂದಿರುವ ಆರೋಪ ಈಗ ಇಡಿ ಅಂಗಳಕ್ಕೆ ಹೋಗಿದೆ. ಮುಂದೆ ಇದು ಯಾವ ಹಂತಕ್ಕೆ ಹೋಗುತ್ತೆ ಅನ್ನೋದನ್ನ ಕಾದು ನೋಡಬೇಕು. ಓಕೆ, ನಮ್ಮ ನಾಗರಾಜ್ ನಮ್ಮೊಂದಿಗೆ ಲೈವಲ್ಲಿದ್ದಾರೆ. ನಾಗರಾಜ್, ಸ್ವಲ್ಪ ಆಫ್ ದ ರೆಕಾರ್ಡ್ ಕೂಡ ಮಾತಾಡೋಣ ಬಾ. ಹೆಂಗೆ ಅಂತಂದರೆ, ಈಗ ನೋಡಿ, ಲೋಕಾಯುಕ್ತದಿಂದ ಅರೆಸ್ಟ್ ಆಗೋದಿಲ್ಲ ಅಂತ ನಮ್ಗೆ ಅರ್ಥ ಆಗುತ್ತೆ. ಯಾಕಂದರೆ ಇವರೇ ತನಿಖೆ ಮಾಡ್ತಾರೆ, ಸ್ವಲ್ಪ ಡಿಲೇ ಮಾಡ್ತಾರೆ, ಮತ್ತೊಂದು ಮಾಡ್ತಾರೆ ಅಂತ. ಬಟ್ ಇಡಿ CBI ಇಂದ ಆಗಬಹುದು ಅಂತಿತ್ತು. ಕ್ಯಾಬಿನೆಟ್ನಲ್ಲಿ ನಿರ್ಧಾರ ಕೈಗೊಂಡಿದ್ದು ಪೂರ್ವಾನುಮತಿ